ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 8ನೇ ವಾಕ್ಯ. ಮೆರಾರಿಯವರ 8 ಎತ್ತುಗಳು. ಭಾಗ 1. ನಿನ್ನೆಯ ಬೋಧನೆಯನ್ನು ಮುಂದುವರಿಸುತ್ತಾ ದೇವರು ಮೆರಾರಿಯವರಿಗೆ ನೀಡಿದ 4 ಗಾಡಿಗಳನ್ನು ನಾವು ನೋಡಿದೆವು. ಅವುಗಳೆಂದರೆ ಆತ್ಮ, ಸತ್ಯ, ಕೃಪೆ ಮತ್ತು ಜ್ಞಾನ. ಅವರ ಹೊರೆಯು ರಚನಾತ್ಮಕವಾಗಿರುವುದರಿಂದ ಮತ್ತು ಭಾರವಾಗಿರುವುದರಿಂದ ಈ ಬೆಂಬಲ ಅಗತ್ಯವಾಗಿತ್ತು. ಇಂದು ನಾವು ಎತ್ತುಗಳ ಕಡೆಗೆ ಗಮನ ಹರಿಸೋಣ. ಗಾಡಿಗಳು ಹೊರೆಯನ್ನು ಹೊರುತ್ತವೆ, ಆದರೆ ಎತ್ತುಗಳು ಹೊರೆಯನ್ನು ಎಳೆಯುತ್ತವೆ. ಗಾಡಿಗಳು ಬೆಂಬಲವಾಗಿದ್ದರೆ ಎತ್ತುಗಳು ಕ್ರಿಯೆಗಳಲ್ಲಿ ತೋರುವ ಶಕ್ತಿ ಮತ್ತು ಸಹನೆಯಾಗಿವೆ. ಅದೇ ರೀತಿಯಲ್ಲಿ ದೇವರು ನಮಗೆ ಕೇವಲ ವಾಕ್ಯ, ಆತ್ಮ, ಕೃಪೆ ಮತ್ತು ಜ್ಞಾನದಂತಹ ಸವಲತ್ತುಗಳನ್ನು ಮಾತ್ರ ನೀಡುವುದಿಲ್ಲ. ಆತನು ನಮ್ಮಲ್ಲಿ ಗುಣ ಸ್ವಭಾವಗಳನ್ನು ರೂಪಿಸುತ್ತಾನೆ. ಇದರಿಂದ ನಾವು ಕುಸಿದು ಬೀಳದೆ ಕಾರ್ಯವನ್ನು ಮುಂದುವರಿಸಲು ಸಾಧ್ಯವಾಗುತ್ತದೆ. ನಾವು ಈಗಾಗಲೇ ಗೆರ್ಷೋನ್ಯರ ಕುರಿತು ಅಧ್ಯಯನ ಮಾಡುವಾಗ ಎತ್ತುಗಳ 4 ಗುಣಗಳನ್ನು ನೋಡಿದೆವು. ನಂಬಿಗಸ್ತಿಕೆ, ವಿಧೇಯತೆ, ತಾಳ್ಮೆ ಮತ್ತು ಪ್ರೀತಿ. ಪವಿತ್ರ ವಸ್ತುಗಳನ್ನು ಹೊರಲು ಬಯಸುವ ಪ್ರತಿಯೊಬ್ಬ ಸೇವಕನಲ್ಲಿ ದೇವರು ರೂಪಿಸುವ ಮೊದಲ ಎತ್ತುಗಳ ಗುಂಪು ಇವು. ಆದರೆ ಈಗ ಮೆರಾರಿಯವರ ವಿಷಯಕ್ಕೆ ಬಂದಾಗ ತೂಕವು ಹೆಚ್ಚಾಗಿದೆ. ಅವರು ಹಲಗೆಗಳು, ಕುಳಿಗಳು, ಸ್ತಂಭಗಳು ಮತ್ತು ಅಗುಳಿಗಳನ್ನು ಹೊರುತ್ತಿದ್ದರು. ಆದುದರಿಂದ ಅದೇ ಗುಣಗಳು ಅಲ್ಲಿಂದ ಹೋಗುವುದಿಲ್ಲ. ಬದಲಾಗಿ ಅವು ಇನ್ನೂ ಹೆಚ್ಚು ಹರಿತವಾಗುತ್ತವೆ. ಹೊರೆ ಹೆಚ್ಚಾಗುವುದರಿಂದ ಇನ್ನೂ 4 ಗುಣಗಳು ಹೆಚ್ಚು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಇಂದು ನಾವು ಮುಂದಿನ 2 ಎತ್ತುಗಳ ಮೇಲೆ ಗಮನ ಹರಿಸೋಣ, ಅಂದರೆ 5ನೇ ಮತ್ತು 6ನೇ ಗುಣಗಳು. 5ನೇ ಗುಣ ಬಲ. ಮೆರಾರಿಯವರಿಗೆ ನಿಜವಾದ ಶಕ್ತಿಯ ಅಗತ್ಯವಿತ್ತು, ಏಕೆಂದರೆ ಅವರ ಬಿಡಿ ಭಾಗಗಳು ಭಾರವಾಗಿದ್ದವು ಮತ್ತು ಅವರ ಜವಾಬ್ದಾರಿಯು ಗಂಭೀರವಾಗಿತ್ತು. ಆತ್ಮಿಕವಾಗಿ ಕೇವಲ ಮೃದುತ್ವ ಒಂದೇ ಸಾಗಸದ ಸಮಯಗಳು ಬರುತ್ತವೆ. ಹೃದಯವು ಯೆಹೋವನಲ್ಲಿ ಬಲವಾಗಿ ನಿಲ್ಲಬೇಕಾದ ಸಂದರ್ಭಗಳು ಬರುತ್ತವೆ. ಸತ್ಯವೇದವು ಹೇಳುತ್ತದೆ, ಯೆಹೋವನಲ್ಲಿಯೂ ಆತನ ಪರಾಕ್ರಮದ ಬಲದಲ್ಲಿಯೂ ಬಲಗೊಳ್ಳಿರಿ. ಎಫೆಸದವರಿಗೆ 6ನೇ ಅಧ್ಯಾಯ 10ನೇ ವಾಕ್ಯ. ಇದು ಅಬ್ಬರದ ಆತ್ಮವಿಶ್ವಾಸದ ಬಗ್ಗೆ ಹೇಳುತ್ತಿಲ್ಲ. ಇದು ದೇವರಿಂದ ಬರುವ ಆಂತರಿಕ ಶಕ್ತಿಯ ಬಗ್ಗೆ ಮಾತನಾಡುತ್ತಿದೆ. ಒತ್ತಡವು ಹೆಚ್ಚಾದಾಗ ವಿಶ್ವಾಸಿಯನ್ನು ಸ್ಥಿರವಾಗಿರಿಸುವ ಶಕ್ತಿಯು ಇದು. ಈ ರೀತಿಯ ಬಲವು ಯಾವಾಗಲೂ ದೊಡ್ಡ ಕ್ಷಣಗಳಲ್ಲಿ ಪ್ರಕಟವಾಗುವುದಿಲ್ಲ. ಕೆಲವೊಮ್ಮೆ ಇದು ದೈನಂದಿನ ಜೀವನದ ಹೋರಾಟದಲ್ಲಿ ಕಾಣಿಸಿಕೊಳ್ಳುತ್ತದೆ. ಎಲ್ಲವೂ ಕುಸಿಯುತ್ತಿರುವಾಗ ಕುಟುಂಬವನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವಲ್ಲಿ ಇದು ಕಂಡುಬರುತ್ತವೆ. ಜನರು ತಪ್ಪು ತಿಳುವಳಿಕೆ ನೀಡಿದಾಗಲೂ ಸತ್ಯಕ್ಕಾಗಿ ನಿಲ್ಲುವಲ್ಲಿ ಇದು ಕಂಡುಬರುತ್ತದೆ. ಉತ್ತರಗಳು ವಿಳಂಬವಾದಾಗಲೂ ಪ್ರಾರ್ಥನೆಯನ್ನು ಮುಂದುವರಿಸುವಲ್ಲಿ ಇದು ಕಂಡುಬರುತ್ತವೆ. ಯಾವುದೇ ಮೆಚ್ಚುಗೆ ಇಲ್ಲದಿದ್ದರೂ ಮೌನವಾಗಿ ಸೇವೆ ಮಾಡುವಲ್ಲಿ ಇದು ವ್ಯಕ್ತವಾಗುತ್ತದೆ. ಇದೇ ಮೆರಾರಿಯವರ ಬಲ. ಇದು ಗರ್ವದ ಶಕ್ತಿಯಲ್ಲ, ಇದು ದೇವರ ಮೇಲೆ ಆತುಕೊಳ್ಳುವ ಬಲ. ಪೌಲನು ಈ ಶಕ್ತಿಯ ಬಗ್ಗೆ ಹೀಗೆ ಹೇಳಿದನು, ನನ್ನನ್ನು ಬಲಪಡಿಸುವ ಕ್ರಿಸ್ತನ ಮೂಲಕ ನಾನು ಎಲ್ಲವನ್ನೂ ಮಾಡಬಲ್ಲೆ. ಫಿಲಿಪ್ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯ. ಪೌಲನ ಜೀವನವು ಸುಲಭವಾಗಿರಲಿಲ್ಲ, ಆದರೂ ಆತನು ಮೇಳನದಿಂದ ಬಲ ಹೊಂದಿದ್ದರಿಂದಲೇ ತನ್ನ ಓಟವನ್ನು ಮುಂದುವರಿಸಿದನು. ಬಲವು ಒಂದು ಎತ್ತು ಇದ್ದಂತೆ, ಏಕೆಂದರೆ ಬಲವಿಲ್ಲದಿದ್ದರೆ ಹೊರೆ ಕದಲುವುದಿಲ್ಲ. ಇಲ್ಲಿ ಒಂದು ಎಚ್ಚರಿಕೆಯೂ ಇದೆ. ಅನೇಕ ವಿಶ್ವಾಸಿಗಳು ಭಾರವಾದ ಕೆಲಸವನ್ನು ತನ್ನ ಸ್ವಾಭಾವಿಕ ಶಕ್ತಿಯಿಂದ ಹೊರಲು ಪ್ರಯತ್ನಿಸುತ್ತಾರೆ. ಅವರು ತಮ್ಮನ್ನು ತಾವು ಅತಿಯಾಗಿ ಒತ್ತಡಕ್ಕೆ ಹಾಕಿಕೊಂಡು ಕೊನೆಗೆ ಕಹಿ ಮನಸ್ಸಿನವರಾಗಿ ಸುಸ್ತಾಗಿ ಮತ್ತು ಬರಿದಾಗಿ ಹೋಗುತ್ತಾರೆ. ಆದರೆ ತನ್ನ ಸೇವಕರು ಮುರಿದು ಹೋಗುವುದು ದೇವರು ಬಯಸುವುದಿಲ್ಲ. ತನ್ನ ಸೇವಕರು ಆತನಲ್ಲಿ ಬಲ ಹೊಂದಬೇಕೆಂದು ಆತನು ಬಯಸುತ್ತಾನೆ. ಅದಕ್ಕಾಗಿ ಆತನು ಯೆಹೋವನಲ್ಲಿ ಬಲಗೊಳ್ಳಿರಿ ಎಂದು ಹೇಳುತ್ತಾನೆ. ಇದು ನಮಗೆ ಒಂದು ಪ್ರಾಯೋಗಿಕ ಹೆಜ್ಜೆಯನ್ನು ಕಲಿಸುತ್ತದೆ.
ಹೊರೆ ಭಾರವೆನಿಸಿದಾಗ ನಮ್ಮ ಮೇಲೆ ಅವಲಂಬಿತವಾಗುವುದನ್ನು ನಿಲ್ಲಿಸಿ ಮತ್ತೆ ದೇವರ ಮೇಲೆ ಅವಲಂಬಿತವಾಗಲು ಪ್ರಾರಂಭಿಸಬೇಕು. ಪ್ರಾರ್ಥನೆಯು ನೈಜವಾಗಬೇಕು, ವಾಕ್ಯವು ಆಹಾರವಾಗಬೇಕು, ಅನ್ಯೋನ್ಯತೆಯು ಬೆಂಬಲವಾಗಬೇಕು. ನಾವು ದೇವರಿಂದ ಶಕ್ತಿಯನ್ನು ಕೇಳಬೇಕು ಮತ್ತು ವಿನಯತೆಯಿಂದ ಅದನ್ನು ಸ್ವೀಕರಿಸಬೇಕು. ಕೇಳುವವರನ್ನು ದೇವರು ಅವಮಾನಿಸುವುದಿಲ್ಲ, ಆತನು ತನ್ನ ಮೇಲೆ ಹಾತುಕೊಳ್ಳುವವರಿಗೆ ಬಲವನ್ನು ನೀಡುತ್ತಾನೆ. 6ನೇ ಗುಣ, ಸ್ಥಿರತೆ. ಬಲವು ನಮ್ಮನ್ನು ಚಲಿಸುವಂತೆ ಮಾಡಿದರೆ ಸ್ಥಿರತೆಯು ನಾವು ಸ್ಥಾನಪಲ್ಲಟವಾಗದಂತೆ ತಡೆಯುತ್ತದೆ. ಮೆರಾರಿಯವರು ರಚನೆಯನ್ನು ಹೊರುತ್ತಿದ್ದರು ಮತ್ತು ರಚನೆಯು ದೃಢವಾಗಿ ನಿಲ್ಲಬೇಕು. ಹಲಗೆಗಳು ವಾಲಿದರೆ ಇಡೀ ಮಂದಿರವೇ ವಾಲುತ್ತದೆ, ಸ್ತಂಭಗಳು ಅಲುಗಾಡಿದರೆ ಇಡೀ ಮಂದಿರವೇ ನಡುಗುತ್ತದೆ. ಆದುದರಿಂದ ರಚನಾತ್ಮಕ ಜವಾಬ್ದಾರಿಯನ್ನು ಹೊರುವವರಲ್ಲಿ ದೇವರು ಸ್ಥಿರತೆಯನ್ನು ರೂಪಿಸುತ್ತಾನೆ. ಸತ್ಯವೇದವು ಹೇಳುತ್ತದೆ, ಸ್ಥಿರರಾಗಿರಿ, ಅಚಲರಾಗಿರಿ, ಕರ್ತನ ಕೆಲಸದಲ್ಲಿ ಯಾವಾಗಲೂ ಅಭಿವೃದ್ಧಿ ಹೊಂದುತ್ತಾ ಇರಿ. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 58ನೇ ವಾಕ್ಯ. ಈ ವಚನವು ಎತ್ತಿನಂತಿರಲು ನೀಡಿದ ಅಪ್ಪಣೆಯಂತಿದೆ. ಸುಲಭವಾಗಿ ಅಲುಗಾಡಬೇಡಿ, ಗಾಳಿ ಬೀಸಿದಾಗೆಲ್ಲ ದಿಕ್ಕನ್ನು ಬದಲಾಯಿಸಬೇಡಿ, ಒತ್ತಡ ಬಂದಾಗ ಕೆಲಸವನ್ನು ಕೈಬಿಡಬೇಡಿ. ನಮ್ಮ ಕಾಲದಲ್ಲಿ ಸ್ಥಿರತೆಯ ಅಗತ್ಯ ಹೆಚ್ಚಾಗಿದೆ. ಅನೇಕ ಜನರು ಚೆನ್ನಾಗಿಯೇ ಕೆಲಸವನ್ನು ಪ್ರಾರಂಭಿಸುತ್ತಾರೆ, ಆದರೆ ಅದನ್ನು ಮುಂದುವರಿಸುವುದಿಲ್ಲ. ಪ್ರಾರಂಭದಲ್ಲಿ ಬಹಳ ಉತ್ಸಾಹದಿಂದ ಇರುತ್ತಾರೆ, ಆದರೆ ಕೆಲಸವು ಕಷ್ಟವೆನಿಸಿದಾಗ ಅಥವಾ ದಿನನಿತ್ಯದ ಏಕಾನತೆಗೆ ಬಂದಾಗ ನಿಧಾನರಾಗುತ್ತಾರೆ. ಸತ್ಯವು ಜನಪ್ರಿಯವಾಗಿದ್ದಾಗ ಅದನ್ನು ಹಿಡಿದುಕೊಳ್ಳುತ್ತಾರೆ, ಆದರೆ ಅದು ಬೆಲೆ ಕೇಳಿದಾಗ ಅದನ್ನು ಸಡಿಲಿಸುತ್ತಾರೆ. ಆದರೆ ದೇವರು ಸ್ಥಿರವಾಗಿ ನಿಲ್ಲಲು ಜನರಿಗಾಗಿ ಹುಡುಕುತ್ತಿದ್ದಾನೆ. ನೆಹೆಮೀಯನು ಇದಕ್ಕೆ ಉತ್ತಮ ಉದಾಹರಣೆ. ವಿರೋಧ ಬಂದಾಗ ಅವನು ಗೋಡೆಯನ್ನು ಬಿಟ್ಟು ಹೋಗಲಿಲ್ಲ. ಶತ್ರುಗಳು ಅಪಹಾಸ್ಯ ಮಾಡಿದಾಗ ಅವನು ಕೆಲಸವನ್ನು ನಿಲ್ಲಿಸಲಿಲ್ಲ. ಕೆಲಸ ಮುಗಿಯುವವರೆಗೂ ಅವನು ಅಲ್ಲಿಯೇ ಇದ್ದನು. ಇದನ್ನೇ ಸ್ಥಿರತೆ ಎನ್ನಲಾಗುತ್ತದೆ. ನಿಜ ಜೀವನದಲ್ಲಿ ಸ್ಥಿರತೆ ಎಂದರೆ ಮನಸ್ಸು ಒಣಗಿದಂತೆ ಅನಿಸಿದಾಗ ಪ್ರಾರ್ಥನೆಯನ್ನು ಬಿಡುವುದಲ್ಲ, ಶೋಧನೆಯನ್ನು ಬಲವಾಗಿದ್ದಾಗ ಪವಿತ್ರತೆಯನ್ನು ತ್ಯಜಿಸುವುದಲ್ಲ, ಬಲಹೀನವಾಗುವಾಗ ದೇವರ ಮಂದಿರವನ್ನು ಬಿಡುವುದಲ್ಲ, ಯಾರಾದರೂ ಗಾಯಗೊಳಿಸಿದಾಗ ಪ್ರೀತಿ ಮಾಡುವುದನ್ನು ನಿಲ್ಲಿಸುವುದಲ್ಲ. ನಾವು ಉಳಿಯುತ್ತೇವೆ, ನಾವು ನಿಲ್ಲುತ್ತೇವೆ, ನಾವು ಮುಂದುವರಿಸುತ್ತೇವೆ. ಸ್ಥಿರತೆಯಲ್ಲಿ ಒಂದು ದೊಡ್ಡ ಪ್ರೋತ್ಸಾಹವೂ ಇದೆ. ನಾವು ಉಳಿದಾಗ ದೇವರು ನಿರ್ಮಿಸುತ್ತಾನೆ. ನಾವು ಅಚಲವಾಗಿದ್ದಾಗ ದೇವರು ಬಲಪಡಿಸುತ್ತಾನೆ. ನಾವು ಸತ್ಯದಿಂದ ಕದಗಿದಾಗ ದೇವರು ಮಂದಿರವನ್ನು ದೃಢಗೊಳಿಸುತ್ತಾನೆ. ಸ್ಥಿರವಾಗಿರುವ ವ್ಯಕ್ತಿಯು ಇತರರಿಗೆ ಬೆಂಬಲವಾಗುತ್ತಾನೆ. ಬಲಹೀನರು ಸ್ಥಿರವಾಗಿ ನಿಂತವನ ಮೇಲೆ ಆತುಕೊಳ್ಳುತ್ತಾರೆ. ಗೊಂದಲದಲ್ಲಿರುವವರಿಗೆ ಸ್ಥಾನಪಲ್ಲಟವಾಗದ ವ್ಯಕ್ತಿಯು ಸಹಾಯ ಮಾಡುತ್ತಾನೆ. ಇದಕ್ಕಾಗಿ ಸ್ಥಿರತೆಯು ಎತ್ತು ಇದ್ದಂತೆ ಅದು ಕೇವಲ ತನ್ನ ಹೊರೆಯನ್ನು ಮಾತ್ರವಲ್ಲದೆ ಇಡೀ ಮನೆಯ ಹೊರೆಯನ್ನು ಎಳೆಯುತ್ತದೆ. ಹೀಗೆ ಇಂದು ನಾವು ಮೆರಾರಿಯವರ ಹೊರೆಗಾಗಿ ಇನ್ನೂ 2 ಎತ್ತುಗಳನ್ನು ನೋಡಿದೆವು, ಬಲ ಮತ್ತು ಸ್ಥಿರತೆ. ಬಲವು ಭಾರವಾದ ಜವಾಬ್ದಾರಿಯನ್ನು ಹೊರಲು ದೇವರು ನೀಡುವ ಆಂತರಿಕ ಶಕ್ತಿಯಾಗಿದೆ. ಸ್ಥಿರತೆಯು ಒತ್ತಡ ಬಂದಾಗಲೂ ಕದಗದ ದೃಢವಾಗಿ ನಿಲ್ಲುವಾಗಿದೆ. ಇವು ಶರೀರಕ್ಕೆ ಸಂಬಂಧಿಸಿದ ಸ್ವಾಭಾವಿಕ ವರಗಳಲ್ಲ. ದೇವರಿಗೆ ಶರಣಾಗುವಲ್ಲಿ ಆತನೇ ಇವುಗಳನ್ನು ರೂಪಿಸುತ್ತಾನೆ. ಇದು ದೇವರ ಕೃಪೆಯು ಒಂದು ಭಾಗವಾಗಿದೆ. ದೇವರು ಕೇವಲ ಹೊರೆಗಳನ್ನು ನೀಡುವುದಿಲ್ಲ, ಅವುಗಳನ್ನು ಎಳೆಯಲು ನಮ್ಮೊಳಗೆ ಎತ್ತುಗಳನ್ನು ರೂಪಿಸುತ್ತಾನೆ. ನಾಳೆ ನಾವು ಮುಂದುವರಿದು ಕೊನೆಯ 2 ಎತ್ತುಗಳನ್ನು, ಅಂದರೆ ದೇವರ ಮಂದಿರದಲ್ಲಿ ಭಾರವಾದ ಜವಾಬ್ದಾರಿಯನ್ನು ಹೊರುವವರಲ್ಲಿ ದೇವರು ರೂಪಿಸುವ 7ನೇ ಮತ್ತು 8ನೇ ಗುಣಗಳನ್ನು ಅಭ್ಯಾಸ ಮಾಡೋಣ. ಪ್ರಾರ್ಥನೆ. ನಮ್ಮ ದೇವರೇ, ನಮ್ಮ ತಂದೆಯೇ, ಭಾರವಾದ ಕೆಲಸಕ್ಕಾಗಿ ನೀನು ನೀಡುವ ಶಕ್ತಿಗಾಗಿ ನಿನಗೆ ವಂದನೆಗಳು. ನಮ್ಮ ಸ್ವಂತ ಗರ್ವದಲ್ಲಿ ಅಲ್ಲದೆ ನಿನ್ನಲ್ಲಿ ಬಳಗಲು ನಮಗೆ ಕಲಿಸು. ಒತ್ತಡ ಬಂದಾಗ ನಾವು ಕದಗದಂತೆ ನಮ್ಮಲ್ಲಿ ಸ್ಥಿರತೆಯನ್ನು ರೂಪಿಸು. ನಾವು ಬಲಹೀನರಾದಾಗ ಮತ್ತೆ ನಿನ್ನ ಮೇಲೆ ಆತುಕೊಳ್ಳಲು ಮತ್ತು ನಿನ್ನ ಸಹಾಯವನ್ನು
ದೀನತೆಯಿಂದ ಆಮೇನ್ ಸ್ವೀಕರಿಸಲು ನಮಗೆ ನೆನಪಿಸು. ಕೆಲಸ ಮುಗಿಯುವವರೆಗೂ ಪವಿತ್ರ ಹೊರೆಯನ್ನು ಎಳೆಯುತ್ತಲೇ ಇರುವ ಸ್ಥಿರ ಕೆಲಸಗಾರನಾಗಿ ನಮ್ಮನ್ನು ಮಾಡು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.